ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಂಗೇಶ್ ಕಾಮತ್ ಅಂತ. ನಾನು ಫೋರ್ಟಿಸ್ ಹಾಸ್ಪಿಟಲ್ಸ್ ಕನ್ನಿಂಗ್ಹ್ಯಾಮ್ ರೋಡ್ ಬ್ಯಾಂಗ್ಳೂರಿನಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಅಡಿಷನಲ್ ಡೈರೆಕ್ಟರ್ ಆಫ್ ಆಂಕಾಲಜಿ, ಹೆಮಟಾಲಜಿ ಆ್ಯಂಡ್ BMT ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸ್ತನದ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸುಮಾರು ಇನ್ಫಾರ್ಮೇಷನನ್ನು ನಮ್ಮ ವೀಕ್ಷಕರಿಗೆ ಕೊಡ್ತೀವಿ. ನಾವು ಹಲವಾರು ಮಹಿಳೆಗೆ ಏನು ಬ್ರೆಸ್ಟ್ ಕ್ಯಾನ್ಸರ್, ಇದ್ರ ಬಗ್ಗೆ ಏನು ತಪ್ಪು ನಂಬಿಕೆಗಳು, ಇದು ಏನು ಕಾರಣದಿಂದ ಆಗತ್ತೆ, ಇದನ್ನು ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನಾವು ಮಾಹಿತಿ ಕೊಡ್ತೀವಿ. ಈ ತಪ್ಪು ನಂಬಿಕೆಗಳಿಂದ ತುಂಬ ಜನರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಭಯ ಆಗುತ್ತೆ. ತುಂಬ ಜನರಿಗೆ ಈ ಭಯ ಇರುತ್ತೆ, ನನಗೆ ದೊಡ್ಡ ಸ್ತನಗಳಿದೆ ಅದರಿಂದ ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದಾ ಅಂತ. ಅದು ಒಂದು ಕಟ್ಟುಕತೆ. ಇಲ್ಲ, ಇದ್ರ ಬಗ್ಗೆ ಏನು ಸಾಕ್ಷಿ ಇಲ್ಲ. ಯಾವುದಾದ್ರೂ ಸೈಜ್ ಇರಲಿ, ಡೆಫಿನೆಟ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರಬೇಕಾದ್ರೆ ಬರಬಹುದು. ಈ ನಿಮ್ಮ ಬ್ರೆಸ್ಟ್ ಸೈಜಿಂದ ಅದಕ್ಕೆ ಏನು ವ್ಯತ್ಯಾಸ ಆಗಲ್ಲ. ಎರಡನೇದು, ನಾನು ತುಂಬ ಜಾಸ್ತಿ ಸಕ್ಕರೆ ತಿಂದರೆ ಅಥವಾ ತುಂಬ ಜಾಸ್ತಿ ಕಾಫಿನ ಕುಡಿದ್ರೆ ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದಾ ಅಂತ ಕೆಲವು ಜನ ಕೇಳ್ತಾರೆ. ಇದು ಕೂಡ ಕಟ್ಟುಕತೆ. ಬ್ರೆಸ್ಟ್ ಕ್ಯಾನ್ಸರ್ಗೆ ಡಯಟಿಂದ ಎಕ್ಸಾಕ್ಟ್ಲಿ ಯಾವ ಡಯಟಿಂದ ಏನಾದರೂ ಬ್ರೆಸ್ಟ್ ಕ್ಯಾನ್ಸರ್ ಆಗತ್ತೆ ಅಂತ ಅದ್ರ ಬಗ್ಗೆ ಏನು ಸಾಕ್ಷಿ ಇಲ್ಲ. ಕೆಲವು ಜನ ಕೇಳ್ತಾರೆ, ಸರ್ ಟಾಲ್ಕಮ್ ಪೌಡರ್ ಅಥವಾ ಡಿಯೋಡ್ರೆಂಟ್ ಆಗೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ಬೋದಾ, ಅಥವಾ ಡೈಲಿ ನಾನು ಬ್ರಾ ಹಾಕ್ತಾ ಇದ್ದೀನಿ ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ರಿಸ್ಕ್ ಜಾಸ್ತಿ ಆಗುತ್ತಾ, ಅದು ಒಂದು ಪ್ರಶ್ನೆ ಕೇಳ್ತಾರೆ. ಇದು ಸಹ ಕಟ್ಟುಕತೆ. ಇದು 2ರಿಂದ ಅಥವಾ 3 ಕಾರಣದಿಂದ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗತ್ತೆ ಅಂತ ಏನೂ ಸಾಕ್ಷಿಗಳಿಲ್ಲ. ಕೆಲವು ಮಹಿಳೆಯರು ಕೇಳ್ತಾರೆ, ನನಗೆ ಒಂದು ಸ್ವಲ್ಪ ಗಂಟು ಥರ ಇದೆ, ನಾನು ಚಿಕ್ಕ ವಯಸ್ಸಿಂದ ಇರೋದ್ರಿಂದ ಅದು ಗಂಟಿದೆ, ನನಗೇನಾದರೂ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆಯಾ ಅಂತ ಅದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಾನು ಅದಕ್ಕೆ ಉತ್ತರ ಏನು ಕೊಡೋದಂದರೆ, ಎಲ್ಲ ಗಂಟು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲ. ಯೂಶಲಿ ನೀವು ನೋಡಿದ್ರೆ 100 ಮಹಿಳೆಯರಿಗೆ ಗಂಟಿದ್ರೆ ಅದರಲ್ಲಿ 5 ಅಥವಾ 10 ಜನರಿಗೆ ಮಾತ್ರ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು. ಈ ಬ್ರೆಸ್ಟ್ ಕ್ಯಾನ್ಸರ್ ಲಕ್ಷಣ ಯಾವುದು ಅಂತ ನೀವು ಕೇಳ್ಬೋದು. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಸಡನ್ನಾಗಿ ದೊಡ್ಡದಾಗಿರೋದು ಗಂಟು, ಅಥವಾ ಆ ಗಂಟಲ್ಲಿ ನಿಮಗೆ ಸ್ವಲ್ಪ ಸಡನ್ನಾಗಿ ಏನಾದರೂ ಆ ಗಂಟು ತುಂಬ ಕಲ್ತರ ಆಗಿದೆ ಅಂತ ಒಂದು ಅನಿಸೋದು, ಅಥವಾ ನಿಮಗೆ ನಿಪ್ಪಲ್ ಡಿಸ್ಚಾರ್ಜ್ ಆಗೋದು, ಅಥವಾ ಆ ಗಂಟು ಮೇಲೆ ಚರ್ಮ ಏನಾದರೂ ಚೇಂಜ್ ಆಗೋದು, ಅದೇನಾದರೂ ಆ ಥರ ಇದ್ದರೆ ಅದನ್ನು ನೀವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಒಂದು ಸಂಶಯ ಇಟ್ಕೊಂಡು ಡಾಕ್ಟರ್ನ ಕನ್ಸಲ್ಟ್ ಇಮಿಡಿಯೇಟ್ ಆಗಿ ಮಾಡಬಹುದು. ಕೆಲವು ಜನ ಏನು ಹೇಳ್ತಾರೆ ಅಂದರೆ, ನನಗೆ ನಮ್ಮ ತಾಯಿ ತಂದೆಗೆ ಅಥವಾ ನನ್ನ ಅಕ್ಕ ಅವ್ರಿಗೆ ಯಾರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗಿಲ್ಲ, ನನಗೆ ಯಾಕೆ ಬರೋದು ಚಾನ್ಸ್ ಇದೆ, ನನಗೆ ಬರಲ್ಲ ಅಂತ ಅದೊಂದು ಕಟ್ಟುಕತೆಯನ್ನು ಇಟ್ಕೊಂಡಿರ್ತಾರೆ. ಅದಕ್ಕೆ ಆನ್ಸರ್ ಏನಂದ್ರೆ, 100 ಮಹಿಳೆಯಲ್ಲಿ 5 ಅಥವಾ 10 ಜನರಿಗೆ ಮಾತ್ರ ಫ್ಯಾಮಿಲಿಯಿಂದ ಅಥವಾ ಇನ್ಹೆರಿಟೇಬಲ್ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ. ಅಂದ್ರೆ ಅವರ ವಂಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ, ಅದಕ್ಕೆ ಆ ಜೀನ್ಸ್ ಅವರ ವಂಶದಲ್ಲಿ ಪಾಸ್ ಆಗಿ ಅವ್ರಿಗೆ ಆ ಜೀನ್ಸ್ ಬಂದಿದ್ರೆ ಆವಾಗ ಫೆಮಿಲಿಯಲ್ ಅಥವಾ ಹೆರಿಡಿಟರಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಆಗೋದು ಒಂದು ಪಾಸಿಬಿಲಿಟೀಸ್ ಇದೆ. ಬಟ್ ನಿಮ್ಮ ಫ್ಯಾಮಿಲಿಯವರಿಗೆ ಯಾರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗಿಲ್ಲ, ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರಲೇ ಇರಲ್ಲ ಅಂತ ಆ ಥರ ಏನೂ ಇಲ್ಲ. ನಿಮಗೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸ್ ಇದೆ. ಯಾರಿಗಾದ್ರೂ ಒಂದು ಮಹಿಳೆಯರಿಗೆ ಅಥವಾ ಇವನ್ ಫಾರ್ ದಟ್ ಮ್ಯಾಟರ್ ಪುರುಷರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ. ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸ್ ಜಾಸ್ತಿ, ಪುರುಷರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ತುಂಬಾ ಚಾನ್ಸ್ ಕಡಿಮೆ. ಸೊ ಬೇಸಿಕ್ಲಿ ನೀವು ಅದನ್ನ ಜ್ಞಾಪಕ ಇಟ್ಕೋಬೇಕು. ಬ್ರೆಸ್ಟ್ ಕ್ಯಾನ್ಸರ್ ನಿಮ್ಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಲಿ ಇಲ್ಲದೆ ಇರ್ಲಿ ಬರೋದು ರಿಸ್ಕ್ ಇರುತ್ತೆ. ಈಗ ನೆಕ್ಸ್ಟ್ ಜನ ಏನ್ ಕೇಳ್ತಾರಂದ್ರೆ, ನನ್ಗೆ ಬರೀ 40 ವಯಸ್ಸು, ನನಗೆ ಹೇಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸ್ ಇದೆ? ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಸ್ವಲ್ಪ ಜಾಸ್ತಿ ವಯಸ್ಸಾಗಿರೋರಿಗೆ ಮಾತ್ರ ಬರಬೇಕು ಅಂತ ಅದು ಒಂದು ಕಟ್ಟುಕತೆ ಇದೆ. ಅದು ಸಹ ಸುಳ್ಳು. ಬ್ರೆಸ್ಟ್ ಕ್ಯಾನ್ಸರ್ ನಮ್ಮ ಈ ಪ್ರಪಂಚದಲ್ಲಿ ಇವತ್ತಿನ ಕಾಲದಲ್ಲಿ ನಾವು ಇವನ್ 20s, 30s, 40s ಆ ವಯಸ್ಸಲ್ಲೂ ನೋಡ್ತಾ ಇದ್ದೀವಿ. ಇದಕ್ಕೆ ಹಲವಾರು ಕಾರಣ ಇರ್ಬೋದು. ನಿಮ್ಮ ಡಯಟ್ ಇರ್ಬೋದು, ಅಥವಾ ನೀವು ತುಂಬಾ ಬೇಗನೆ ಸ್ವಲ್ಪ ಡೆವಲಪ್ ಆಗಿದ್ರೆ, ತುಂಬಾ ಜಾಸ್ತಿ ದಪ್ಪ ಇದ್ರೆ, ಅಥವಾ ನೀವು ಒಂಚೂರು ವಾಕಿಂಗ್ ಮಾಡಲ್ಲ, ಡಯಟ್ ಅಲ್ಲಿ ತುಂಬಾ ವೆಸ್ಟರ್ನೈಸ್ ಡಯಟ್ ಅಂದ್ರೆ ಪಿಜ್ಜಾ, ಬರ್ಗರ್ ಅದೆಲ್ಲ ಜಾಸ್ತಿ ತಿಂತಾ ಇದ್ದೀರಾ, ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ರಿಸ್ಕ್ ಹೆಚ್ಚಾಗತ್ತೆ. ಬಟ್ ನಿಮ್ಗೆ ಫ್ಯಾಮಿಲಿಯಲ್ ಕ್ಯಾನ್ಸರ್ ಇದ್ರೆ, ಅಥವಾ ಯಾರೋ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ, ಆವಾಗ ನಿಮ್ಗೆ ಕಡಿಮೆ ವಯಸ್ಸಲ್ಲೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು. ಬಟ್ ಕಡಿಮೆ ವಯಸ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸೇ ಇಲ್ಲ ಅಂತ ಅದನ್ನ ತಿಳ್ಕೊಬೇಡಿ. ದಯವಿಟ್ಟು ಏನಾದ್ರೂ ನಿಮ್ಗೆ ಸ್ವಲ್ಪ ಗಡ್ಡೆ ಕಾಣಿಸಕ್ ಬಂದಿದ್ರೆ ಇಮಿಡಿಯೇಟ್ ಆಗಿ ಒಂದು ಡಾಕ್ಟರ್ನ ಅಥವಾ ಆಂಕಾಲಜಿಸ್ಟ್ನ ನೀವು ಕನ್ಸಲ್ಟ್ ಮಾಡಿದ್ರೆ ಆ ಗಡ್ಡೆ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಗಡ್ಡೆನಾ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲದೆ ಇರೋದ್ರಿಂದ ಗಡ್ಡೆನಾ ಅಂತ ನಿಮ್ಗೆ ಅದನ್ನು ಕ್ಲಾರಿಟಿ ಗೊತ್ತಾಗುತ್ತೆ. ಈಗ ಕೆಲವು ಜನರು ಪ್ರಶ್ನೆ ಕೇಳ್ತಾರೆ,
ನನಗೆ ಒಂದು ಗಡ್ಡೆ ಬಂದಿದೆ, ಇದು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಂತ ಅದೊಂದು ಒಂದು ಭಯದಿಂದ ನಮ್ಮ ಹತ್ರ ಓಡಿ ಬರ್ತಾರೆ. ಅದಕ್ಕೆ ನಾನು ಒಂದು ಸಿಂಪಲ್ ಉತ್ತರ ಕೊಡೋದು, ಒಂದು 100 ಗಡ್ಡೆ ಇದ್ರೆ ಹೆಂಗಸರಿಗೆ ಅದರಲ್ಲಿ 90ರಿಂದ 95 ಗಡ್ಡೆ ಕ್ಯಾನ್ಸರ್ ಇಲ್ಲದೆ ಇರೋದು ಗಡ್ಡೆ ಇರ್ಬೋದು ಅಂತ ನಾನು ಹೇಳ್ತೀನಿ. ಯಾವುದು ನಾನ್ ಕ್ಯಾನ್ಸರಸ್ ಗಡ್ಡೆ ಅಂದ್ರೆ ಫೈಬ್ರೋ ಅಡಿನೋಮಾ, ಫೈಬ್ರೋ ಅಡಿನೋಸಿಸ್ ಅಥವಾ ಎಟಿಪಿಕಲ್ ಡಕ್ಟಲ್ ಹೈಪರ್ಪ್ಲೇಸಿಯಾ, ಇದೆಲ್ಲ ಕೆಲವು ನಾನ್ ಕ್ಯಾನ್ಸರಸ್ ಕಂಡೀಷನ್ಸ್. ಇಂಥ ಕಂಡೀಷನ್ಸ್ ಅಲ್ಲಿ ನಾವು ಯೂಶಲಿ ಸರ್ಜರಿ ಮಾಡಲ್ಲ, ಕೀಮೋ ಮಾಡಲ್ಲ, ರೇಡಿಯೇಷನ್ ಮಾಡಲ್ಲ. ಇಂಥ ಮಹಿಳೆಯರಿಗೆ ನಾವೇನ್ ಹೇಳ್ತೀವಿ ಅಂದ್ರೆ, ನೀವೇ ಅದನ್ನ ಸೆಲ್ಫ್ ಎಕ್ಸಾಮಿನೇಷನ್ ಅಥವಾ ನೀವೇ ಪರೀಕ್ಷೆ ಮಾಡ್ಕೋತಾ ಇರಿ. ಯಾವಾಗಾದ್ರೂ ಅಕಸ್ಮಾತ್ ಅದನ್ನ ತುಂಬಾ ಜಾಸ್ತಿ ಸೈಜ್ ಅನ್ನ ಏನಾದ್ರೂ ಆಗೋದು ನೀವು ಕಂಡು ಬಂದ್ರೆ ಆವಾಗ ಇಮಿಡಿಯೇಟ್ ಆಂಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ, ಅಥವಾ ಒಂದು ವರ್ಷಕ್ಕೆ ಒಂದ್ಸರಿ ಮ್ಯಾಮೋಗ್ರಾಮ್ನ ರೆಗ್ಯುಲರ್ ಆಗಿ ಮಾಡ್ತಾ ಇರಿ ಅಂತ ಹೇಳ್ತೀವಿ. ಸೊ ವೀಕ್ಷಕರೇ, ಎಲ್ಲ ಗಡ್ಡೆ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೇಕಂತ ಇಲ್ಲ. ಎಷ್ಟೋ ಸಲ ಆ ಗಡ್ಡೆ ಇದ್ರೂ ಸಹ ಅದು ನಾವು ನಾನ್ ಕ್ಯಾನ್ಸರಸ್ ಅಂತ ಹೇಳ್ತೀವಿ. ಭಯ ಮಾಡಿಕೊಂಡು ನೀವು ಡಾಕ್ಟರ್ ಹತ್ರ ಓಡಿ ಬಂದು ಡಾಕ್ಟ್ರೇ ನನ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಆ ಥರ ಹೇಳ್ಕೊಂಡು ಬರಬೇಡಿ. ನಾವು ಅದನ್ನ ಎಕ್ಸಾಕ್ಟ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಎಷ್ಟೋ ಸರಿ ನಾವು ಮ್ಯಾಮೋಗ್ರಾಮ್ ಅಥವಾ ಎಕ್ಸ್ರೇ ಅಥವಾ ಅಲ್ಟ್ರಾಸೌಂಡ್ ಮ್ಯಾಮೋಗ್ರಾಮ್ ಮಾಡ್ತೀವಿ, ಅದರಿಂದ ನಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಯಾವುದೋ ಒಂದು 50-50 ಸಿಚುವೇಶನ್ ಇರುವಾಗ ಒಂದು ಸೂಜಿ ಪರೀಕ್ಷೆ ಮಾಡಿ ನೋಡ್ತೀವಿ. ಆ ಸೂಜಿ ಪರೀಕ್ಷೆಯಲ್ಲಿ ಏನು ಕ್ಯಾನ್ಸರ್ ಅಂತ ಬಂದಿಲ್ಲ ಆದ್ರೆ ನಿಮಗೆ 100% ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ ಅಂತ ಒಂದು ಸಿದ್ಧವಾಗುತ್ತದೆ. ಇಷ್ಟು ನೀವು ಜ್ಞಾಪಕ ಇಟ್ಕೊಳ್ಳಿ. 50-50 ಸಿಚುವೇಶನ್ ಇರುವಾಗ ಒಂದು ಸೂಜಿ ಪರೀಕ್ಷೆ ಮಾಡಿ ನೋಡ್ತೀವಿ. ಆ ಸೂಜಿ ಪರೀಕ್ಷೆಯಲ್ಲಿ ಏನು ಕ್ಯಾನ್ಸರ್ ಅಂತ ಬಂದಿಲ್ಲ ಆದ್ರೆ ನಿಮಗೆ 100% ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ ಅಂತ ಒಂದು ಸಿದ್ಧವಾಗುತ್ತದೆ. ಇಷ್ಟು ನೀವು ಜ್ಞಾಪಕ ಇಟ್ಕೊಳ್ಳಿ. ಈಗಿಂದು ಲೇಟೆಸ್ಟ್ ಒಂದು ಕ್ವಶನ್ ಬಗ್ಗೆ ಹೇಳ್ತೀನಿ. ನನಗೆ ಒಂದು ಪೇಷಂಟ್ ಬಂದಿತ್ತು 2-3 ತಿಂಗಳ ಮುಂಚೆ. ಆ ಲೇಡಿ ಅವ್ರು ಏನಂದ್ರೆ, ಅವ್ರು ಹೇಳ್ತಾ ಇದ್ರು ಅಂದ್ರೆ, ಡಾಕ್ಟ್ರೆ ನಾನು ಯಾವಾಗಲೂ ಮೊಬೈಲ್ ಫೋನ್ನ ನನ್ನ ಪಾಕೆಟಲ್ಲಿ ಇಟ್ಕೋತೀನಿ, ಅದರಿಂದ ನಮ್ಗೆ ಏನಾದ್ರು ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸ್ ಹೆಚ್ಚಾಗತ್ತಾ ಇಲ್ವಾ ಅಂತ ಅದೊಂದು ಭಯ ಆಗಿದೆ. ಯಾವುದೋ ಒಂದು ಇಂಟರ್ನೆಟಲ್ಲಿ ಓದ್ದೆ ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಉತ್ತರ ಕೊಟ್ಟೆ, ಈಗ ತನಕ ನಿಮಗೆ ಮೊಬೈಲ್ ಫೋನ್ನ ನಿಮ್ಮ ಬ್ರಾ ಅಲ್ಲಿ ಇರೋದು ಅಥವಾ ನಿಮ್ಮ ಸ್ತನದಲ್ಲಿ ಅಥವಾ ಚೆಸ್ಟ್ ಹತ್ರ ಇರೋದ್ರಿಂದ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗತ್ತಂತ ಯಾವುದು ಸಾಕ್ಷಿ ಇಲ್ಲ. ನೀವು ಭಯ ಪಡದೆ ಆರಾಮಾಗಿರ್ಬೋದು. ಬಟ್ ಆದಷ್ಟು ನೀವು ಮೊಬೈಲ್ನ ನಿಮ್ಮ ದೇಹಕ್ಕಿಂತ ದೂರ ಇಟ್ಟರೆ ಒಳ್ಳೇದು. ಯಾಕಂದ್ರೆ ಅದ್ರದ್ದು ಹಾರ್ಮ್ಫುಲ್ ರೇಡಿಯೇಷನ್ ಎಫೆಕ್ಟ್ ಆಗುತ್ತೆ. ಬಟ್ ಅದರಿಂದಾನೇ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ ಅಂತ ಯಾವುದು ಏನು ನಮಗೆ ಸಾಕ್ಷಿ ಇಲ್ಲ. ನಿಮ್ಮ ಹತ್ರ ಬೇರೆ ಏನಾದರೂ ಕಟ್ಟುಕತೆಗಳಿದ್ರೆ ಅಥವಾ ಯಾರ ಹತ್ರ ನೀವು ಅದನ್ನ ಏನು ಇನ್ಫಾರ್ಮೇಶನ್ ಕೇಳಿದಿದ್ರೆ ಅದನ್ನ ನೀವು ಸತ್ಯನಾ ಇಲ್ವಾ ಅಂತ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಬೇಕಾದ್ರೆ ನಮಗೆ ನೀವು ಕ್ವಶನ್ ಕೇಳ್ಬೋದು. ನಾನು ಅದನ್ನ ಈಸಿಯಾಗಿ ನಿಮಗೆ ಉತ್ತರ ಕೊಡ್ತೇನೆ. ಏನಾದರೂ ಬೇರೆ ವಿಷಯ ಏನಾದರೂ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಿಮಗೆ ತಿಳಿಸ್ಬೇಕಾದ್ರೆ ಅದನ್ನು ನಾವು ತಿಳಿಸ್ತೀನಿ. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಈ ತಿಂಗಳಲ್ಲಿ ನಾವು ಎಲ್ಲ ಮಹಿಳೆಯರಿಗೆ ಒಂದೇ ಹೇಳ್ತೀವಿ, ನಿಮ್ಮ ಸ್ತನ ಮತ್ತೆ ನಿಮ್ಮ ದೇಹದ ಬಗ್ಗೆ ಯಾವಾಗಲೂ ನೀವು ಜಾಗರೂಕರಾಗಿರ್ಬೇಕು. ಏನಾದರೂ ನಿಮಗೆ ಅಬ್ನಾರ್ಮಲ್ ಏನಾದರೂ ಸೈನ್ಸ್ ಏನಾದರೂ ಕಾಣಿದ್ರೆ ದಯವಿಟ್ಟು ಅದನ್ನ ನಿಗ್ಲೆಕ್ಟ್ ಮಾಡಬೇಡಿ. ನಿಮಗೆ ಫ್ಯಾಮಿಲಿ ಇರ್ಬೋದು, ಚಿಕ್ಕ ಮಕ್ಕಳು ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಇನ್ಲಾಸ್ ಇರ್ಬೋದು, ಯಾರಾದರೂ ಇರಲಿ, ಬಟ್ ನಿಮ್ಮ ದೇಹ ನಿಮ್ಮ ಸೇಹತ್ತು ತುಂಬಾ ಇಂಪಾರ್ಟೆಂಟು. ಅದನ್ನು ಯಾವಾಗಲೂ ನಿಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಮೇಕ್ ಶ್ಯೂರ್ ದಟ್ ಯು ಆರ್ ಆಲ್ವೇಸ್ ಲಿವಿಂಗ್ ಹೆಲ್ದಿ. ಯಾವಾಗಲೂ ಒಳ್ಳೆ ಫುಡ್ಡನ್ನು ತಿನ್ನಿ, ಸರಿಯಾಗಿ ಎಕ್ಸಸೈಸ್ ಮಾಡೋದು ಒಂದು ರೂಢಿ ಇಟ್ಕೊಳ್ಳಿ. ಅದು ಹೇಳುತ್ತಾ ನಾನು ನಿಮಗೆ ನಮಸ್ಕಾರ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.